ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಲಚಂದ್ರ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ. ಸ್ವಲ್ಪ ಸ್ಪೆಷಲ್ ಜಾಗಕ್ಕೆ ಹೋಗ್ಬಿಟ್ಟು ಬ್ಲೆಸ್ಸಿಂಗ್ ತಗೋಬೇಕು ಅನ್ಕೋತಾ ಇದ್ದೀನಿ. ಇವತ್ತು ಭಾನುವಾರ, ಇವತ್ತು ನಮ್ಮ ಮನೆ ದೇವರ ವಾರ. ಆ್ಯಕ್ಚುಲಿ ಇವತ್ತು ಭಾರತ ಹುಣ್ಣಿಮೆ ಈ ದಿನನೇ ಬಂದ್ಬಿಟ್ಟಿದೆ. ಸೊ ಈ ದಿನ ನಾನು ಮನೆಗೆ ಹೋಗಿಲ್ಲ, ಊರಿಗೆ ಹೋಗಿಲ್ಲ, ನನಗೆ ಸ್ವಲ್ಪ ಬೇಜಾರು. ಆ್ಯಂಡ್ ಈ ಬೇಜಾರನ್ನ ಕಡಿಯಬೇಕು ಅಂತಾರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತೀನಿ. ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಮ್ಮದು ಜೀವನಕ್ಕೆ ಸ್ವಲ್ಪ ಸ್ಪೆಷಲ್ ಪ್ಲೇಸ್ ಸಿಗಲಿ ಅಂತ. ಆ್ಯಂಡ್ ನಾನು ಪೂಜೆ ಮಾಡಿದ್ದೀನಿ, ಬಾಗಿಲು ಪೂಜೆ, ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ. ಬಟ್ ಧೂಪ ಸಹ ಹಾಕಿದ್ದೀನಿ. ಬರೀ ಸಖತ್ ಇಷ್ಟು ಧೂಪ ಎಲ್ಲ ಹಾಕೋದು ಮನೆಗೆ ತೋರಿಸ್ತೀನಿ ರೀ. ಹೆಂಗೆ ಬರುತ್ತೋ ಹಂಗೆ ಹಾಕಿಟ್ಟಿದ್ದೀನಿ, ಗೊತ್ತಿಲ್ಲ ಯಾ ಸಿ ಹೆಂಗೆ ಕಾಣಿಸ್ತಿದೆ. ಓ ಮೈ ಗಾಡ್, ಅವಾಗಲೂ ಫುಲ್ ಹೊಗೆ ಆಗ್ಬಿಟ್ಟಿತ್ತು. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ಬಾಲ್ಕನಿ. ನಾನು ಓಪನ್ ಮಾಡೋದೇ ಇಷ್ಟ. ಏನಕ್ಕೆ ಅಂದರೆ ಈ ದೇವಸ್ಥಾನ ನೋಡೋದಕ್ಕೆ. ನಾನು ಎದ್ದ ತಕ್ಷಣ ಫಸ್ಟ್ ನೋಡಬೇಕಾಗಿರೋದೇ ಇದು. ತುಂಬ ಇಷ್ಟಪಡ್ತೀನಿ. ಇಲ್ಲಿ ರೋಡ್ ಹೋಗುತ್ತೆ, ರೋಡು, ದೇವಸ್ಥಾನ. ನಮ್ಮ ಮನೇನೂ ಆ್ಯಕ್ಚುಲಿ ಹಿಂಗೆ ಫೀಲ್ ಆಗುತ್ತೆ ನಮ್ಮ ಊರಲ್ಲಿ. ವಿಡಿಯೋಸ್ಗಳ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಇಟ್ಕೊಂಡು ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೆ. ತುಂಬ ಪ್ಲಾನ್ ಸಹ ಮಾಡಿದ್ದೆ. ಅದೇ ಥರದಲ್ಲಿ ಒಂದು ಪೋಡ್ಕಾಸ್ಟ್ ಸಹ ಮಾಡಿಟ್ಟಿದ್ದೆ. ಬಟ್ ನನ್ನ ಕರ್ಮಕ್ಕೆ ಏನಂತಂದರೆ ನಾವು ಒಂದೇ ಆ್ಯಂಗಲಲ್ಲಿ ಒಂದೇ ಫಾರ್ಮೆಟಲ್ಲಿ 1 hour ವಿಡಿಯೋ ಮಾಡಾಕ್ಬಿಟ್ಟಿದ್ದೀವಿ. ಸೊ ಎಡಿಟಿಂಗ್ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ. ಬಟ್ ಫಾರ್ಮೆಟ್ ವಾಸ್ ಸೋ ಗುಡ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ನೋಡೋಣ ಬರುವ ದಿನಗಳಲ್ಲಿ ನಾನು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಆದಾಗ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಈ ಲೈಟಿಂಗ್ಸ್ ನನಗೆ ಅಷ್ಟು ಓಕೆ ಅನಿಸ್ತಾ ಇಲ್ಲ ಗುರು. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಧೂಪ ಹಿಂಗೆ ಚಂದ ಬರ್ತಾ ಇದೆ ಮನೇಲಿ. ನನಗೆ ಈ ಥರ ತುಂಬ ಇಷ್ಟ. ಮನೇಲಿ ಪೂಜೆ ಮಾಡೋದು ವೈಬ್ ಆಗಿರ್ಬೋದು, ಬಾಗಿಲು ಪೂಜೆ ಮಾಡೋದು, ಈ ಥರ ಧೂಪ ಹಾಕೋದು ತುಂಬ ಪಾಸಿಟಿವ್ ವೈಬ್ ಅನಿಸುತ್ತೆ. ಆ್ಯಕ್ಚುಲಿ ನಾನು 8 ಗಂಟೆಗೆ ಎದ್ದಿತ್ತು. 8 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಈಗ ಟೈಮ್ ಇನ್ನೊಂದು ಫೋನ್ ಅಲ್ಲಿದ್ದಾನೆ. ಸೊ ಹತ್ತಿರ 10:30 ಆಗಿರಬಹುದು. ಸೊ ಗೊತ್ತಿಲ್ಲ ಈ ಟೈಮಲ್ಲಿ ದೇವಸ್ಥಾನ ಓಪನ್ ಆಗಿರುತ್ತಾ ಇಲ್ವಾ ಅಂತ. ಯೂಶ್ವಲಿ ಓಪನ್ ಆಗಿರುತ್ತೆ, ಯಾಕಂದರೆ ಇವತ್ತು ಭಾರತ್ ಹುಣ್ಣಿಮೆ. ತುಂಬ ಕಡೆ ತುಂಬ ಕಡೆ ಜಾತ್ರೆಗಳಾಗುತ್ತೆ ಈ ದಿನ. ಆ್ಯಂಡ್ ನನ್ನ ಒಂದು ಹೇರ್ ಸ್ಟೈಲ್ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಈ ಒಂದು ಸ್ಪೆಷಲ್ ಡೇಗೆ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕ್ತಿರೋ ಟಾಪು. ಸೊ ಟ್ರೆಡಿಷ್ನಲ್ ಆಗೇ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಟಾಪ್ನ ಹಾಕಿದ್ದೀನಿ. ಗೊತ್ತಿಲ್ಲ ಗೈಸ್ ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ಅಂತ. ಏನಕ್ಕೆ ಅಂದರೆ ಪಬ್ಲಿಕಲ್ಲಿ ಹೋಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಈ ಒಂದು ಬ್ಯಾಕ್ಗ್ರೌಂಡ್ ನನಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಸೆಟ್ ಮಾಡ್ಕೋಬೇಕು. ರೀಸೆಂಟಾಗಿನೇ ಈ ಮನೆಗೆ ಶಿಫ್ಟ್ ಮಾಡ್ಕೊಂಡಿರೋದು. ಹಾಗಾಗಿ ಯಾವುದೇ ರೀತಿಯ ಸೆಟಪ್ ಇನ್ನೂ ಆಗಿಲ್ದಿರೋ ಕಾರಣಕ್ಕೆ ನಾನು ಆ್ಯಕ್ಚುಲಿ ಹೇಳೋದಾಗ ರಿಂಗ್ ಲೈಟ್ ಸಹ ತೊಗೊಂಡಿಲ್ಲ ಇನ್ನೂ. ಹೋಪ್ ನಿಮ್ಮ ಒಂದು ಸಪೋರ್ಟ್ ಇತ್ತು ಅಂದರೆ ನಾವು ಬ್ಯಾಕ್ಗ್ರೌಂಡ್ ಸೆಟಪ್ಪು ಎಲ್ಲನೂ ಬೇಕಾಗತ್ತೆ. ಈ ಒಂದು ಒಳ್ಳೆ ದಿನ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲೋ, ನನಗೆ ಆ್ಯಕ್ಚುಲಿ ಎಲ್ಲ ಕೇಳಕ್ಕೆ ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ತಿಂದಿಲ್ಲ ಇನ್ನೂ, ಸಖತ್ ಆಗ್ತಿದೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರಿ, ರೆಡಿ ಆಗ್ಬಿಟ್ಟು ಆಮೇಲೆ ಮಾಡ್ತೀನಿ. ಬಾಯ್. ಆ್ಯಂಡ್ ಇನ್ನೊಂದೇನೇ ಇಷ್ಟಪಡ್ತೀನಿ ಅಂತಂದರೆ, ಸೊ ನೀವೇನಾದ್ರೂ ಒಂದು ಒಳ್ಳೆ ವಿಷಯಗಳು ಲೈಫಲ್ಲಿ ಉದ್ಧಾರ ಆಗ್ಬೇಕು ಅನ್ನೋ ವಿಷಯಗಳು ತಲೆಯಲ್ಲಿ ಬಂದಾಗ ಯಾವುದೇ ರೀತಿಯ ಕಾರಣ ಇಟ್ಕೊಂಡ್ಬಿಟ್ಟು ಮುಂದೆ ಹಾಕಬೇಡಿ. ಯಾಕಂದ್ರೆ ನಿಮಗೆ ಮುಂದೆ ಹೋದಾಗ ತುಂಬ ರಿಗ್ರೆಟ್ ಮಾಡ್ತೀರಾ. ಮುಂಚೆನೇ ಮಾಡ್ಬಿಡ್ಬೇಕಾಗಿತ್ತು ಅಂತ. ಅದೇ ಥರದಲ್ಲಿ ಆ್ಯಕ್ಚುಲಿ ನನಗೆ ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ಅನಿಸುತ್ತೆ. ಸ್ಟಾರ್ಟಿಂಗ್ ನಾನು ವಾಟ್ಸಪ್ಪಲ್ಲಿ ನಾನು ಆ್ಯಕ್ಟಿಂಗ್ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾರೆ. ತುಂಬ ಚೆನ್ನಾಗಿ ಹೇಳೋದು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ, ಸ್ಟಾರ್ಟ್ ಮಾಡು ಅಂತ. ಬಟ್ ನನ್ನ ಒಂದು ಓವರ್ ಥಿಂಕ್ ಇದೆಯಲ್ವ, ಅಕ್ಕಪಕ್ಕ ಚೆನ್ನಾಗಿ ಏನು ಅನ್ಕೋತಾರೆ, ಫ್ಯಾಮಿಲಿ ಹೇಗೆ ತಗೊಳ್ತಾರೆ, ನನಗೆ ಗೊತ್ತಿಲ್ಲ ಅದೆಲ್ಲ. ಸೊ ನಾನು ಏನು ಮಾಡಿಬಿಟ್ಟೆ, ನಮ್ಗೆ ಲೈಫ್ ಬೇಡ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ಇವಾಗ ಅನ್ಸುತ್ತೆ ಆ್ಯಕ್ಚುಲಿ, ಮುಂಚೆನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ನಾನು ಸೆಲೆಬ್ರಿಟಿ ಆಗಿರ್ತಾ ಇದ್ದೆ. ನಾನು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತಾ ಇದ್ದೆ. ನಂದು ಒಂದು ಆ್ಯಕ್ಟಿಂಗ್ ಕೆರಿಯರ್ಗೆ ತುಂಬ ಯೂಸ್ ಆಗಿರೋದು. ತುಂಬ ಸರಿ ರಿಗ್ರೆಟ್ ಆಗುತ್ತೆ. ಬಟ್ ಓಕೆ, ಅಟ್ಲೀಸ್ಟ್ ಈಗಲಾದರೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ಒಳ್ಳೆ ವಿಷಯಗಳು ಅಂತ ಬಂದಾಗ ಯಾವುದೇ ರೀತಿಯ ಡಿಲೇ ಮಾಡಬೇಡಿ. ಓಕೆ, ನೆಕ್ಸ್ಟ್ ಸಿಗ್ತೀನಿ ಎಲ್ಲಿ ಅಂತ ನಾನು ತೋರಿಸ್ತೀನಿ. ಬಾಯ್. ನಾನೀಗ ಬಂದಿರೋದು ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೆ. ಆ್ಯಕ್ಚುಲಿ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ಬ್ಲೆಸ್ಸಿಂಗ್ ಬೇಕು ಅಂತ ಬಂದಿದ್ದು. ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಂದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿದ್ದು. ಬಂದ ತಕ್ಷಣ ನನಗೆ ಸ್ವಲ್ಪ ಪ್ರಶಾಂತವಾಗಿ ಫೀಲ್ ಆಯಿತು. ಒಳಗಡೆ ಬಂದ ತಕ್ಷಣ, ಗೇಟಿಂದ ಒಳಗಡೆ ಬಂದ ತಕ್ಷಣ ಗೊತ್ತಿಲ್ಲ, ಅಪ್ಪು ಸರ್ ಹತ್ರ ಹೋಗಿದ ತಕ್ಷಣ ನನಗೆ ಅದು ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬಂತು. ಗೊತ್ತಿಲ್ದಂಗೆ ಅದು
ಅಣ್ಣ ಅಂತ ಒಂದು ಫೀಲಿಂಗ್ ಬರ್ತದೆ. ನಾನು ಇದೇ ಒಂದು ರೀಸನ್ಗೋಸ್ಕರ ನಾನು ಇಷ್ಟು ದಿನ ಆಗಿದ್ರೂ, ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ರೂ ನಾನು ಬಂದಿರಲಿಲ್ಲ ಈ ಒಂದು ಜಾಗಕ್ಕೆ. ನನಗೆ ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ನನಗೆ ಮಾತೇ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ, ಏನು ಹೇಳಬೇಕು ಅಂತ. ಐ ಡೋಂಟ್ ನೋ. ಸೊ ಈ ಥರದ್ದು ಒಂದೊಂದು ಕ್ಯಾರೆಕ್ಟರ್ಗಳು ನೋಡಿದಾಗ ಓ ಮೈ ಗಾಡ್ ಮೈಯೆಲ್ಲ ಜುಮ್ ಅನ್ಸುತ್ತೆ. ನಾವು ಯಾವಾಗ ಈ ಥರದ್ದು ಅಟ್ಲೀಸ್ಟ್ ಒಂದು 5% ಆದರೂ ನಾವು ಕ್ಯಾರೆಕ್ಟರ್ಗಳು ಮಾಡಿಬಿಟ್ರೆ ಜೀವನ ಗೆದ್ದಂಗೆ ಅಂತ ಅನಿಸ್ಬಿಡುತ್ತೆ. ಓ ಮೈ ಗಾಡ್, ಸರಿ ಸಾಟಿನೇ ಇಲ್ಲ. ಅದಾದಮೇಲೆ ನಾನು ಹೋಗಿದ್ದು ಅಂಬರೀಷ್ ಅವರ ಇದಕ್ಕೆ. ನೋಡಿ ಹೆಂಗೆ ನಿಂತಿದ್ದಾರೆ ಫುಲ್ ರೆಗ್ಗರ್ಡಾಗಿ, ರೆಬೆಲ್ ಸ್ಟಾರ್. ಅವರಿಗೆ ಸರಿ ಸಾಟಿ ಅವರೇ ಅಂತಲೇ ಹೇಳ್ಬೋದು. ಮೈ ಗಾಡ್. ಅದಾದಮೇಲೆ ನಾನು ಹೋಗಿದ್ದು ಶಾಪಿಂಗ್ ಸ್ಟ್ರೀಟ್. ಅಲ್ಲೇ ಒಂದು ಮಿನಿ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ನನಗೆ ಅಲ್ಲಿ ಇಷ್ಟ ಆಗಿ ತೊಗೊಂಡಿದ್ದು ಈ ಸರ. ಆಮೇಲೆ ಅಲ್ಲೇ ಪಾನಿಪುರಿ ತಿಂದ್ಕೊಂಡೆ. ನೋಡಿ ಇಲ್ಲಿ ಚೆನ್ನಾಗಿದೆ, ಎಲ್ಲ ಥರದ್ದು ಫುಡ್ಗಳೂ ಸಿಗುತ್ತೆ. ಚಾಟ್ಸ್ ಆ್ಯಂಡ್ ಬಟ್ಟೆಗಳು, ಶಾಪಿಂಗ್ ಕೂಡ ಮಾಡಿಬಿಡ್ಬೋದು ನೀವು ರಾಜ್ಕುಮಾರ್ ಸಮಾಧಿಗೆ ಬಂದರೆ. ಗೈಸ್ ನೋಡ್ಕೊಳ್ಳಿ, ನೆಕ್ಸ್ಟ್ ತಗೊಳ್ಳಿ. ನಾನಿದ್ದೀನಿ ನಂದಿನಿ ಲೇಔಟಲ್ಲಿ. ಆ್ಯಕ್ಚುಲಿ ಶೂಟ್ ಮಾಡಲಿಕ್ಕೆ ಅಂತ ಬಂದದ್ದು, ಬಟ್ ಆದರೆ ಶೂಟ್ ಆಗದಿರೋ ಕಾರಣಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೇನೆ ಗೈಸ್. ಬಾಯ್. ಸೊ ರಾಜ್ಕುಮಾರ್ ಸಮಾಧಿಯಿಂದ ಮನೆಗೆ ಬಂದಾದಮೇಲೆ ರೆಡಿ ಆಗಿಬಿಟ್ಟು ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ಕಂತ ನಂದಿನಿ ಲೇಔಟಲ್ಲಿ ಹೋಗಿದ್ದು ಮಾಡಬೇಕು ಅಂತ, ಬಟ್ ಆಗಲಿಲ್ಲ ರಿಯಾಲಿಟಿ. ಸೊ ಬೆಟರ್ ಆಗಿದ್ದು ಈ ಫೋಟೋಸ್ ಇದನ್ನು ಅಪ್ಲೋಡ್ ಮಾಡಿದೆ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಲವ್ ಯು.